ಜಾತಕದಲ್ಲಿ ಗ್ರಹಗಳು ದುಸ್ಥಾನದಲ್ಲಿದ್ರೆ ಕಷ್ಟಗಳು ಬರುತ್ತೆ, ಜೀವನದಲ್ಲಿ ಒಳ್ಳೇದಾಗಲ್ಲ, ಅಭಿವೃದ್ಧಿ ಆಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಅದು ಸಂಪೂರ್ಣವಾಗಿ ನಿಜ ಅಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ರಹಸ್ಯವಾದಂತಹ ಯೋಗ ಇದೆ. ಅದನ್ನೇ ವಿಪರೀತ ರಾಜಯೋಗ ಅಂತ ಕರೀತಾರೆ. ಈ ಯೋಗ ನಿಮ್ಮ ಜಾತಕದಲ್ಲಿದ್ರೆ ಗ್ರಹಗಳು ಕೆಟ್ಟ ಸ್ಥಾನಗಳಲ್ಲಿ ಇದ್ದಷ್ಟು ನಿಮಗೆ ಮಹಾ ಅದೃಷ್ಟ ಒಲಿದು ಬರುತ್ತೆ. ಜೀವನದ ಹಲವಾರು ಸಮಸ್ಯೆಗಳಿಂದ ತುಂಬಾ ಕಷ್ಟಪಟ್ಟು ಸೋತು ಸುಣ್ಣ ಆಗಿರುವಂಥವರಿಗೆ ದಿಢೀರ್ ಯಶಸ್ಸು ಕೊಡುವಂತಹ ಸಾಮರ್ಥ್ಯ ಇರೋ ಅದ್ಭುತವಾದಂತಹ ವಿಪರೀತ ರಾಜಯೋಗದಲ್ಲಿ ಒಂದಾದ ಹರ್ಷ ವಿಪರೀತ ರಾಜಯೋಗದ ಬಗ್ಗೆ ಇವತ್ತು ತಿಳಿಸಿಕೊಡ್ತೀನಿ. ನಿಮ್ಮ ಜಾತಕದಲ್ಲಿ ಈ ರಾಜಯೋಗ ಇದೆಯಾ? ಒಂದ್ ವೇಳೆ ಈ ರಾಜಯೋಗ ಇದ್ರೆ ನಿಮಗೆ ಯಾವಾಗ ಇದರಿಂದ ಫಲ ಸಿಗುತ್ತೆ, ಯಾವ ರೀತಿಯ ಫಲ ಇದರಲ್ಲಿ ಸಿಗುತ್ತೆ, ಈ ಎಲ್ಲ ವಿಷಯವನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ರಾಜಯೋಗದ ಬಗೆಗಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಜಾತಕದಲ್ಲಿ ದುಸ್ಥಾನಗಳು ಯಾವುದು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಮನೆಗಳು ಜಾತಕದಲ್ಲಿ ಅಶುಭ ಸ್ಥಾನಗಳು ಅಥವಾ ದುಸ್ಥಾನಗಳು ಅಂತ ಕರೆಯಲಾಗುತ್ತೆ. 6ನೇ ಮನೆ ರೋಗ ಋಣ ಶತ್ರು ಸ್ಥಾನ, 8ನೇ ಮನೆ ಆಯುಷ್ಯ ಮತ್ತು ದುರದೃಷ್ಟ ಸ್ಥಾನ, 12ನೇ ಮನೆ ಅನಾರೋಗ್ಯ ಮತ್ತು ನಷ್ಟ ಸ್ಥಾನ. ಈ ಹರ್ಷ ವಿಪರೀತ ರಾಜಯೋಗ ಮುಖ್ಯವಾಗಿ 6ನೇ ಮನೆಯ ಅಧಿಪತಿಗೆ ಸಂಬಂಧಿಸಿದಂತಹ ರಾಜಯೋಗವಾಗಿದೆ. ನಿಮ್ಮ ಲಗ್ನದಿಂದ 6ನೇ ಮನೆಯ ಅಧಿಪತಿ ಜಾತಕದಲ್ಲಿ 6ನೇ ಮನೆಯಲ್ಲಿದ್ರೆ ಅಥವಾ 8ನೇ ಮನೆಯಲ್ಲಿದ್ರೆ ಅಥವಾ ಇನ್ನೊಂದು ದುಸ್ಥಾನವಾಗಿರುವಂತಹ 12ನೇ ಮನೆಯಲ್ಲಿದ್ರೆ, ಅಂದ್ರೆ ಈ 3 ಸ್ಥಾನಗಳಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ಕುಳಿತಿದ್ರೆ ಅಂತಹ ಜಾತಕದಲ್ಲಿ ಈ ಹರ್ಷ ವಿಪರೀತ ರಾಜಯೋಗ ಉಂಟಾಗಿದೆ ಅಂತ ಅರ್ಥ. ಜ್ಯೋತಿಷ್ಯದಲ್ಲಿ ಸರಳ ಸೂತ್ರ ಏನು ಅಂದ್ರೆ, ಒಂದು ದುಸ್ಥಾನದ ಅಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಕುಳಿತರೆ ಆ ದುಸ್ಥಾನದ ದೋಷ ನಿವಾರಣೆಯಾಗಿ ಶುಭ ಫಲಗಳನ್ನ ರಾಜಯೋಗವನ್ನ ಕೊಡ್ತಾರೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಮೈನಸ್ ಇಂಟು ಮೈನಸ್ ಹೇಗೆ ಪ್ಲಸ್ ಆಗುತ್ತೋ ಅದೇ ರೀತಿ ಶತ್ರುವಿನ ಶತ್ರು ಮಿತ್ರ ಹೇಗಾಗ್ತಾನೋ ಆ ರೀತಿಯಾಗಿ ಇದು ಜಾತಕನಿಗೆ ಕೆಟ್ಟದ್ದನ್ನ ಮಾಡೋ ಬದಲು ಶುಭ ಫಲಗಳನ್ನ ಹೆಚ್ಚಾಗಿಸುತ್ತೆ ಅಂತ ಅರ್ಥ. ಹಾಗಾದ್ರೆ ಇದರಿಂದ ಏನು ಉಪಯೋಗ, ಯಾವ ರೀತಿ ಫಲ ಸಿಗುತ್ತೆ, ಇದನ್ನ ತಿಳಿದುಕೋಬೇಕು ಅಂದ್ರೆ ನಾವು 6ನೇ ಮನೆಯಲ್ಲಿ ಬರುವಂತಹ ಕಾರಕತ್ವಗಳನ್ನ ಮೊದಲು ಸರಿಯಾಗಿ ತಿಳಿದುಕೋಬೇಕಾಗತ್ತೆ. ಈ ಮನೆಯ ಕಾರಕತ್ವಗಳ ಬಗ್ಗೆ ನಾನು ಮೊದಲೇ ವಿಡಿಯೋವನ್ನ ಮಾಡಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅವುಗಳನ್ನ ನೀವು ನೋಡಿದ ನಂತರ ಇದನ್ನ ನೀವು ನೋಡಿದ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಈ ಹರ್ಷ ವಿಪರೀತ ರಾಜಯೋಗ ಇದ್ರೆ ಇದರಿಂದ ಸಿಗೋ ಮೊದಲ ಫಲ ಶತ್ರುನಾಶ. ನಿಮ್ಮನ್ನ ತುಳಿಬೇಕು, ನಿಮ್ಮನ್ನ ತೊಂದರೆಗೆ ಸಿಲುಕಿಸ್ಬೇಕು ಅಥವಾ ನಿಮಗೆ ಕೆಟ್ಟದ್ದನ್ನ ಮಾಡಬೇಕು ಅಂತ ಕಾಯ್ತಾ ಇರುವಂತಹ ಶತ್ರುಗಳು ತಾವಾಗಿಯೇ ನಾಶವಾಗ್ತಾರೆ. ನಿಮಗೆ ಅವರಿಂದ ಯಾವ ಹಾನಿಯೂ ಸಂಭವಿಸೋದಿಲ್ಲ, ಬದಲಾಗಿ ಅದರಿಂದ ನಿಮಗೆ ಅನುಕೂಲವೇ ಉಂಟಾಗುತ್ತೆ. 2ನೇ ಶುಭ ಫಲ ಅಂದ್ರೆ ಸಾಲದಿಂದ ಮುಕ್ತಿ. ಅತಿಯಾದಂತಹ ಸಾಲಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಈ ಯೋಗ ಫಲ ಕೊಡುವಂತಹ ಸಮಯ ಬಂದಾಗ ಆ ಎಲ್ಲಾ ಸಾಲಗಳನ್ನ ಕೂಡ ಸುಲಭವಾಗಿ ತೀರಿಸುವಂತಹ ಸಮಯ ನಿಮ್ಮ ಜೀವನದಲ್ಲಿ ಬರುತ್ತೆ. ದೊಡ್ಡ ಧನಲಾಭ ಉಂಟಾಗುತ್ತೆ, ಅದರಿಂದ ಒಳ್ಳೆಯ ಆದಾಯ ನಿಮಗೆ ಸೃಷ್ಟಿಯಾಗುತ್ತೆ. ಇನ್ನು ಆರೋಗ್ಯ ಲಾಭ. ಬಹಳಷ್ಟು ವರ್ಷಗಳಿಂದ ಯಾವುದಾದ್ರೂ ಅನಾರೋಗ್ಯ ನಿಮ್ಮನ್ನ ಕಾಡ್ತಾ ಇದ್ದು ಅದರಿಂದ ನೀವು ಹೈರಾಣಾಗಿ ಹೋಗಿದ್ರೆ ಅಂತಹ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನ ಹೊಂದಿ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುವಂತಹ ಸಮಯ ಬರುತ್ತೆ. ಮಾನಸಿಕವಾಗಿ ಕೂಡ ಇದರಿಂದ ನೀವು ಚಿಂತೆಯಿಂದ ಮುಕ್ತಿ ಆಗ್ತೀರಾ. ಇನ್ನು ಕೋರ್ಟ್ ಕೇಸ್ಗಳಲ್ಲಿ ಜಯ. ಆಸ್ತಿ ವಿವಾದ ಅಥವಾ ಯಾವುದೇ ಬಗೆಯಾಗಿರಬಹುದಾದಂತಹ ಕೋರ್ಟ್ ಕೇಸ್ಗಳು ನಿಮ್ಮ ವಿರುದ್ಧ ಏನಾದರೂ ನಡೀತಾ ಇದೆ ಅಂದ್ರೆ ಈ ಯೋಗದ ಅನುಕೂಲ ಸಮಯದಲ್ಲಿ ಆ ಸಮಸ್ಯೆಗಳು ನಿಮಗೆ ಮುಕ್ತಿಯನ್ನ ಹೊಂದುತ್ತೆ, ನಿಮಗೆ ಇದರಿಂದ ಜಯ ಉಂಟಾಗುತ್ತೆ. ಹಾಗೆ ಕೊನೆಯದಾಗಿ ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನ ಮತ್ತು ಗೌರವ ಸಿಗುತ್ತೆ. ಸಮಾಜದಲ್ಲಿ ಒಳ್ಳೆ ಹೆಸರು, ಕೀರ್ತಿ, ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು, ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳ ಜೊತೆ ಒಡನಾಟ ಇವರಿಗೆ ಸಿಗುತ್ತೆ. ಭಿಕ್ಷುಕನನ್ನ ಕೂಡ ರಾಜನಾಗಿಸುವಂತಹ ಶಕ್ತಿ ಈ ಪ್ರಬಲ ರಾಜಯೋಗಕ್ಕೆ ಇದೆ. ಆದ್ರೆ ಈ ಯೋಗ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನ ಮಾತ್ರ ಜಾತಕವನ್ನ ನೋಡಿ ಪರಿಶೀಲನೆ ಮಾಡಿನೇ ತಿಳ್ಕೋಬೇಕಾಗತ್ತೆ.
ನಿಮ್ಮ ಜಾತಕದಲ್ಲಿ ಈ ರಾಜಯೋಗ ಇದೆಯಾ ಅಂತ ತಿಳಿದುಕೊಳ್ಳೋ ಆಸಕ್ತಿ ನಿಮಗಿದ್ರೆ ನೀವು ನಮ್ಮ ಕನ್ಸಲ್ಟೇಷನ್ನ ತಗೋಬಹುದು. ಒಂದು ಜಾತಕ ಪರಿಶೀಲನೆಗೆ ಕೇವಲ 399 ರೂಪಾಯಿಗಳು ಮಾತ್ರ. ಜಾತಕದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಗಳನ್ನ ಅಥವಾ ಎಷ್ಟು ಪ್ರಶ್ನೆಗಳನ್ನಾದ್ರೂ ಕೇಳುವಂತಹ ಅವಕಾಶ ನಿಮಗೆ ಸಿಗುತ್ತೆ. 7795502082 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬಹುದು. ಇನ್ನು ಈ ರಾಜಯೋಗ ಯಾವಾಗ ವರ್ಕ್ ಆಗುತ್ತೆ, ಇದರಿಂದ ನಮ್ಗೆ ಯಾವಾಗ ಫಲ ಸಿಗುತ್ತೆ ಅಂತ ನೋಡೋದಾದ್ರೆ, ಜಾತಕದಲ್ಲಿ ಈ ಯೋಗ ಇದ್ದ ತಕ್ಷಣ ಈ ಯೋಗ ನಿಮ್ಗೆ ಎಲ್ಲಾ ಶುಭ ಫಲಗಳನ್ನ ಒಮ್ಮೆಲೆ ಕೊಟ್ಟು ಬಿಡೋದಿಲ್ಲ. ಅದನ್ನ ತಿಳಿಬೇಕು ಅಂದ್ರೆ ಕೆಲವು ನಿಯಮಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಆ ಗ್ರಹ ಸೂರ್ಯನಿಗೆ ಸಮೀಪದಲ್ಲಿದ್ದು ಅಸ್ತಂಗತ ಆಗಿರಬಾರದು ಅಥವಾ ತನ್ನ ನೀಚ ಸ್ಥಾನದಲ್ಲಿ ಕೂಡ ಇರಬಾರದು. ಅಂದ್ರೆ 6ನೇ ಮನೆಯ ಅಧಿಪತಿ ಒಂದ್ ವೇಳೆ 8ನೇ ಮನೆಯಲ್ಲೋ ಅಥವಾ 12ನೇ ಮನೆಯಲ್ಲೋ ಇದ್ರೆ ಅದು ಆ 6ನೇ ಮನೆಯ ಅಧಿಪತಿಗೆ ನೀಚ ಸ್ಥಾನ ಆಗಿರಬಾರದು. 6ನೇ ಮನೆಯ ಅಧಿಪತಿ ಎಷ್ಟು ಬಲವಾಗಿದ್ದಾನೆ ಅನ್ನೋದನ್ನ ಕೂಡ ಷಡ್ಬಲ ಅಥವಾ ಇತರ ವಿಧಾನಗಳ ಮೂಲಕ ತಿಳಿಬೇಕು. 6ನೇ ಮನೆಯ ಅಧಿಪತಿ ಎಷ್ಟು ಬಲವಾಗಿರ್ತಾನೋ ಈ ಯೋಗ ಕೂಡ ಅಷ್ಟೇ ಬಲಿಷ್ಠವಾಗಿದೆ ಅಂತ ಅರ್ಥ. ಇನ್ನು 6ನೇ ಮನೆಯ ಅಧಿಪತಿ 8ನೇ ಮನೆಯ ಅಧಿಪತಿ ಅಥವಾ 12ನೇ ಮನೆಯ ಅಧಿಪತಿಯೊಟ್ಟಿಗೆ ಪರಿವರ್ತನೆ ಹೊಂದಿದ್ರೆ, ಆ ಎರಡೂ ಗ್ರಹಗಳು ಕೂಡ ಬಲಿಷ್ಠವಾಗಿದ್ರೆ ಇದು ಅತ್ಯಂತ ಪ್ರಬಲ ರಾಜಯೋಗವನ್ನ ಉಂಟು ಮಾಡಿ ವ್ಯಕ್ತಿಯನ್ನ ರಾಜನಿಗೆ ಸಮಾನವನ್ನಾಗಿಸುವಂತಹ ಶಕ್ತಿಯನ್ನ ಹೊಂದಿದೆ. ಹಾಗೆ ಇಷ್ಟೆಲ್ಲ ಇದ್ದ ಮಾತ್ರಕ್ಕೆ ಒಳ್ಳೆ ಫಲ ಬಂದ್ಬಿಡೋದಿಲ್ಲ. ಇದು ಒಳ್ಳೆ ಫಲ ಕೊಡೋದು ಯಾವಾಗ, ಅದಕ್ಕೂ ಒಂದು ಟೈಮ್ ಲೈನ್ ಇದೆ. ಈ 6ನೇ ಮನೆಯ ಅಧಿಪತಿಯ ಮಹಾದಶ ಅಥವಾ ಒಂದ್ ವೇಳೆ ಜೀವನದಲ್ಲಿ ಮಹಾದಶ ಬರೋದು ಅನುಕೂಲ ಸಮಯದಲ್ಲಿ ಇಲ್ಲದೆ ಇದ್ರೆ ಆ ಗ್ರಹದ ಅಂತರ್ದಶ ಬಂದಾಗ ಈ ಯೋಗ ಫಲ ಕೊಡುತ್ತೆ. ಆದ್ರೆ ಅಂತರ್ದಶಾದಲ್ಲಿ 6ನೇ ಮನೆಯ ಅಧಿಪತಿ ಒಳ್ಳೆ ಫಲ ಕೊಡಬೇಕು ಅಂದ್ರೆ ಅಲ್ಲೂ ಕೂಡ ಒಂದು ನಿಯಮ ಇದೆ. ಆ ಮಹಾದಶ ನಡೀತಾ ಇರುವಂತಹ ದಶಾನಾಥ ಈ ಅಂತರ್ದಶಾನಾಥನಿಗೆ ಮಿತ್ರನಾಗಿರಬೇಕು ಮತ್ತು ಬಲಿಷ್ಠನಾಗಿರಬೇಕು. ಒಂದು ಜಾತಕದಲ್ಲಿ ಸಾವಿರಾರು ರಾಜಯೋಗಗಳು ಇರಬಹುದು, ಆದ್ರೆ ಅವುಗಳು ಫಲ ಕೊಡಬೇಕು ಅಂದ್ರೆ ಸರಿಯಾದ ಸಮಯ ಅನ್ನೋದು ಬರಬೇಕು, ಸರಿಯಾದ ನಿಯಮಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ರಾಜಯೋಗ ಇದೆಯಾ ಅಥವಾ ನಿಮ್ಮ ಜಾತಕದಲ್ಲಿ ಈ 6ನೇ ಮನೆಯ ಅಧಿಪತಿ ನಿಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿದ್ದಾನೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮರಿಬೇಡಿ. ನಿಮ್ಮ ಜಾತಕಕ್ಕೆ ಅಂದ್ರೆ ನಿಮ್ಮ ಲಗ್ನಕ್ಕೆ ಯಾವ ಮಹಾದಶ ಶುಭ ಫಲ ಕೊಡುತ್ತೆ ಅಂತ ತಿಳಿಯೋದಕ್ಕೆ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಜ್ಯೋತಿಷ್ಯವನ್ನ ಕಲಿಯುವಂತಹ ಆಸಕ್ತಿ ಇದ್ರೆ ನೀವು ನನ್ನನ್ನ ಕೂಡ ಸಂಪರ್ಕ ಮಾಡಿ ನಮ್ಮ ಜ್ಯೋತಿಷ್ಯ ತರಗತಿಗಳಿಗೆ ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ಕಾಲ್ ಮಾಡಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.